ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ಮಿದ್ರೆ ಅವ್ರಿಗೆ, ಕೇಂದ್ರ ನಾಯಕರ ಶಕ್ತಿ ಇದ್ರೆ, ವೀಕ್ ಅಲ್ಲ ಅಂದ್ರೆ ಅವ್ರು ಅನೌನ್ಸ್ ಮಾಡಬೇಕಾಯ್ತು. ಹೌದು 2.5 ವರ್ಷ ಆಗಿತ್ತು, ನಾವು ಅದನ್ನ ತೀರ್ಮಾನ ಮಾಡ್ತೀರಿ ಅಂತ ಹೇಳ್ಬೇಕಾಯ್ತು. ಅದು ವೀಕ್ ಹೈಕಮಾಂಡ್. ನವೆಂಬರ್ ಅಲ್ಲ ರೀ, ಲಾಸ್ಟ್ ನವೆಂಬರ್ ಇಂದ ಈ ನವೆಂಬರ್ ವರೆಗೂ ಇದೇ ಡ್ರಾಮಾ. ಪಕ್ಕಾ ವೀಕು. ಅದಕ್ಕೆ ಓಡೋಗ್ಬಿಡ್ತಾರಲ್ಲ, ಸೋನಿಯಾ ಗಾಂಧಿನೂ ಫಾರಿನ್ ಹೋಗ್ಬಿಟ್ರು, ರಾಹುಲ್ ಗಾಂಧಿನೂ ಫಾರಿನ್ ಹೋಗ್ಬಿಟ್ರು. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ. ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ, ಅದು ಬಿಟ್ರೆ ಏನೂ ಇಲ್ಲ. ಸುರ್ಜೇವಾಲಾ ಅಂತೂ ಪತ್ತೆ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದು ಆಶ್ವಾಸನೆ ಕೊಟ್ಟಿದ್ದೆ ಭದ್ರ ಸರ್ಕಾರ, ಸುಭದ್ರ ಸರ್ಕಾರ ಅಂತ. ಯಾವುದಿದೆ ಸುಭದ್ರ ಸರ್ಕಾರ? ಒಂದು ವರ್ಷದಿಂದ ನೋ ಡೆವಲಪ್ಮೆಂಟ್, ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಏನೂ ಆಗ್ತಾ ಇಲ್ಲ. ಆ ರೀತಿ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ. ಕರ್ನಾಟಕದ ಜನ ಇವತ್ತು ಹಳ್ಳ ಬಿದ್ದಿರೋ ರಸ್ತೆಗಳು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರೋದು, ಜೈಲುಗಳಲ್ಲಿ ಬಾರ್ ನಡೀತಾ ಇದೆ, ಜೈಲುಗಳಲ್ಲಿ ವೈನ್ ತಯಾರು ಮಾಡ್ತಾರೆ ಅಂತ, ವೈನ್ ಫ್ಯಾಕ್ಟ್ರಿ ಔಟ್ ಇದೆ ಜೈಲುಗಳಲ್ಲಿ. ಇಷ್ಟೆಲ್ಲ ಇದು ಈ ಸರ್ಕಾರ ಕೇರ ಮಾಡಿದ್ರೆ ಇದೆ ಅಂತ ಹೇಳಿದ್ರೆ ಸತ್ತೋಗಿದೆ ಸರ್ಕಾರ. ಅದರಿಂದ ಇಲ್ಲಿ ಕೇಂದ್ರದ ಏನ್ ನಾಯಕರಿದ್ದಾರೆ ಕಾಂಗ್ರೆಸ್, ವೀಕ್ ಆಗಿರೋದ್ರಿಂದ ಇಲ್ಲಿ ಅಡ್ವಾಂಟೇಜ್ ತಗೋತಾ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಡ್ವಾಂಟೇಜ್ ತಗೊಂಡು ಸವಾರಿ ಮಾಡ್ತಾ ಇದ್ದಾರೆ, ಕೇಂದ್ರದ ನಾಯಕರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಅದರಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅಭಿವೃದ್ಧಿ ಹದಗೆಟ್ಟಿದೆ. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್, ಇದು ಬ್ರೇಕ್ ಆಗೋ ಮೀಟಿಂಗ್ ಅಂದ್ರೆ 100% ಬ್ರೇಕ್. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಆಗೋ ಮೀಟಿಂಗ್. ಅದರಿಂದ ನಾವು ಇವತ್ತು ಸಮನ್ವಯ ಸಮಿತಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು ಹಲವಾರು ಅಜೆಂಡಾಗಳಿದೆ ರಾಜ್ಯ ಸರ್ಕಾರದ್ದು ವಿಚಾರವಾಗಿ. ಬೆಳೆ ಪರಿಹಾರ ಇರ್ಬೋದು, ಉತ್ತರ ಕರ್ನಾಟಕಕ್ಕೆ ಏನು ಅಧಿವೇಶನದಲ್ಲಿ ಕೊಟ್ಟಂಥ ಭರವಸೆಗಳೇನಾಯಿತು, ಇವಾಗ ಯಾಕೆ ಮಾಡಿಲ್ಲ ಅನ್ನೋದು, ಮತ್ತು ಒಳ ಮೀಸಲಾತಿ ಇರ್ಬೋದು, ಅನುದಾನಗಳ ಕೊರತೆ ಇರ್ತಕ್ಕಂಥದ್ದು ಇರ್ಬೋದು, ಜೈಲುಗಳಲ್ಲಿ ನಡೀತಾ ಇರೋವಂಥ ಅವ್ಯವಹಾರಗಳ ಇರ್ಬೋದು, ಮತ್ತು ಬೆಂಗಳೂರಲ್ಲಿ ಬಿದ್ದಿರೋವಂಥ ಹಳ್ಳ ರಸ್ತೆಗಳಿರ್ಬೋದು, ಇವೆಲ್ಲ ವಿಚಾರಗಳನ್ನು ಇವತ್ತು JDS ಜೊತೆ ಸಮನ್ವಯ ಸಮಿತಿಯಲ್ಲಿ ನಾವು ಮಾತಾಡ್ತೀವಿ. ಅವ್ರದ್ದು ಕೆಲವು ವಿಚಾರಗಳಿದೆ, ಅವೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಾವು JDS ಎರಡೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಹೋರಾಟ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ವಿಜಯೇಂದ್ರ ಅವರು ಫೋನಿನಲ್ಲಿ ಬರ್ತಾರೆ. ವಿಜಯೇಂದ್ರ ಮತ್ತು ಸುನೀಲ್ ಕುಮಾರ್ ಫೋನಲ್ಲಿ ಈ ಮೀಟಿಂಗ್ಗೆ ಇದು ಮಾಡ್ತಾರೆ. ಅವ್ರದ್ದು ಅವ್ರ ಫ್ಯಾಮಿಲಿ ಒಂದು ಮದುವೆ ಇರೋದ್ರಿಂದ ವಿಜಯೇಂದ್ರ ಅವರು 2 ದಿನ ಶಿವಮೊಗ್ಗದಲ್ಲಿ ಇರ್ತಾರೆ. ಈಗ ತಾನೇ ನನ್ನ ಜೊತೆ ಮಾತಾಡಿದ್ರು, ಯಾವ್ಯಾವುದು ವಿಚಾರಗಳನ್ನು ಫಸ್ಟ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅವರು ಕೂಡ ಕೆಲವು ಸಲಹೆ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು. ಫಸ್ಟು ನಾವು ಉತ್ತರ ಕರ್ನಾಟಕದ ಬಗ್ಗೆನೇ ಫಸ್ಟೇನೆ ನಾವು ಪ್ರಾರಂಭ ಮಾಡಬೇಕು ಅಂತ ಈಗ ಫೋನ್ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒದ್ದು ಕಿತ್ಕೊಳ್ತೀನಿ ಕಿತ್ಕೋಬೇಕು, ಅದೇ ಸ್ಥಿತಿ ನಿರ್ಮಾಣ ಆಗಿದೆ. ಅವ್ರ ಕೈಲಿ ಆ ಶಕ್ತಿ ಇಲ್ದಂಗೆ ಕಾಣಿಸ್ತಾ ಇದೆ. ಒತ್ತು ಕಿತ್ಕೊಂಡಂಗಿದ್ರೆ ಟೈಮ್ ಆಗೋಯ್ತಲ್ಲ, ಮೊನ್ನೆನೇ ಟೈಮ್ ಆಗೋಯ್ತು. 2.5 ವರ್ಷ ಮುಗೀತಲ್ಲ. ಒತ್ತು ಕಿತ್ಕೊಂಡಂಗಿದ್ರೆ 2 ವರ್ಷ ಕೇಳಬೇಕಾಯ್ತು. ಆಗ್ತಾ ಇಲ್ಲ. ಈಗ ದೇವ್ರುಗಳ ಮೊರೆ ಹೋಗ್ತಾ ಇದೆ, ಆಗ್ದಿರ ದೇವ್ರುಗಳ ಮೊರೆ ಹೋಗ್ತಾ ಇದ್ದಾರೆ. MLAಗಳೆಲ್ಲ ಗ್ರೂಪ್ ಆಗಿ ಬೆಂಗಳೂರು ಸುತ್ತಮುತ್ತ ಇವರು ರೆಸಾರ್ಟ್ಗಳೆಲ್ಲ ತುಂಬೋಗಿದೆ. ಗ್ರೂಪ್ ಮಾಡ್ಕೊಂಡು ಸಿದ್ದರಾಮಯ್ಯನ ಇಳಿಸೋವಂಥ ಒಂದು ಗ್ರೂಪು, ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡೋ ಗ್ರೂಪ್, ಇವೆರಡೂ ಕೂಡ ಬೆಂಗಳೂರು ಸುತ್ತ ಇರುವಂಥ ರೆಸಾರ್ಟ್ಗಳಲ್ಲಿ ಎಲ್ಲ ಠಿಕಾಣ ಮಾಡಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಸರ್ ಅಷ್ಟು ಸುಲಭಕ್ಕೆ? ಸಿದ್ದರಾಮಯ್ಯನವರು ನಮ್ಮ ಇಲ್ಲಿದಾರಲ್ಲ, ಕೆ ಸಿದ್ದರಾಮಯ್ಯನವರು ಅವರೆಲ್ಲ ಪಾರ್ಟಿ ನೋಡಿರೋರು, ಹಳೇ ಸ್ನೇಹಿತರು JDS. ಅವರು JDS ನೋಡಿದ್ದಾರೆ, ಬೇರೆ ಪಾರ್ಟಿನೂ ನೋಡಿದ್ದಾರೆ, ಕಾಂಗ್ರೆಸ್ ನೋಡಿದ್ದಾರೆ. ಅವ್ರಿಗೆ ಅನುಭವ ಜಾಸ್ತಿ, ಓವರ್ ಅನುಭವ ಇರೋದ್ರಿಂದ, ಅಗಾಧವಾದ ಅನುಭವ ಇರೋದ್ರಿಂದ ಬಿಟ್ಕೊಡೋದು ಕಷ್ಟ. ಇಲ್ಲಿ ಇವಾಗ ನಡೀತಾ ಇರೋದು ಇದೆ, ಮಾತು ತಪ್ಪಿದ ಮಗ ಅಂತ ಒಬ್ಬರು ಹೊರಟಿದ್ದಾರೆ. ಇನ್ನೊಬ್ರು ನಾನು ಜನಕ್ಕೆ ಮಾತು ಕೊಟ್ಟಿದ್ದೀನಿ ಆ ಪ್ರಕಾರ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ. ಈ ಟ್ವೀಟ್ ವಾರ್ ನಡೀತಾ ಇದೆ. ತಿರುಗಿ ಟ್ವೀಟ್ ಮಾಡೋದು, ಟ್ವೀಟ್ ನಂದಲ್ಲ ಅಂತ ಹೇಳೋದು, ಇದು ಕಾಂಗ್ರೆಸ್ಸಿನ ಚಾಳಿ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಚಾಳಿ. ಇವರಿಬ್ಬರದು ಅದೇ ಚಾಳಿಯಲ್ಲಿ ಹೋಗ್ತಾ ಇದೆ. ಜನಕ್ಕೆ ಮುಖಾಮುಖ ಬರಲ್ಲ, ಟ್ವೀಟ್ಗಳಲ್ಲೇ ಹೊಡೆದಾಡೋದನ್ನು ನಾನು ನೋಡ್ತೀನಿ. ಟ್ವೀಟ್ ವಾರ್, CM ಮತ್ತು DCM ಮಧ್ಯೆ ಟ್ವೀಟ್ ವಾರ್ ನಡೀತಾ ಇದೆ. ಇದು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಬ್ರೇಕ್ ಆದಮೇಲೆ ಡೆಲ್ಲಿಗೆ ಶಿಫ್ಟ್ ಆಗ್ತದೆ. ಈಗಾಗಲೇ ರಾಜಸ್ಥಾನ, ಮಧ್ಯಪ್ರದೇಶ ಇಲ್ಲೆಲ್ಲ ಆಗಿದೆ, ಘಟನೆಗಳು ಇದರದ್ದು ಆಗಿದೆ. ಏನಾಗಿದೆ ಅಂತ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ. ಅದರಿಂದ ನನಗನ್ಸುತ್ತೆ ಈ ಸರ್ಕಾರ
ಜನ ವಿರೋಧಿಯಾಗಿ ಕಳೆದ 1 ವರ್ಷದಿಂದ ಏನು ಮಾಡ್ತಾನೆ ಇಲ್ಲ. ಅದರಿಂದ ಜನ ಹೇಳ್ತಾ ಇದ್ದಾರೆ ತೊಲಗೋಗ್ಲಿ ಇವರು ಅಂತ. ಜನರ ಆಸೆ ಇದೆ ತೊಲಗೋಗ್ಲಿ ಸರ್ಕಾರ.